ಇಷ್ಟು ಸಿಂಪಲ್ ಆಗಿದೆ. ಆದರೆ ತಾರ್ಕಿಕತೆ, ವೈಜ್ಞಾನಿಕತೆ ನಮ್ಮ ಜೀವನ ಶೈಲಿಯಿಂದ ಮಾಯ ಆಗಿರೋದು ಈ ಪಾಶ್ಚಾತ್ಯರ ಅಂಧಾನುಕರಣೆಯಿಂದ ಅಂತ ಹೊರತು ನಾವು ಅದನ್ನು ಪ್ರಶ್ನೆ ಮಾಡದೆ ನಮ್ಮ ಅಡಿಗೆ ಮನೆಗಳಿಗೆ ಇಳಿಸ್ಕೊಂಡಿದ್ದೀವಿ. ಈಗ ಅಡಿಗೆ ಮನೆ ಬೇಡ, ಜೊಮ್ಯಾಟೊ ಸ್ವಿಗ್ಗಿ ಸಾಕು, ಸೈಬರ್ ಕಾಫೆ ಅಂತ ಬೆಂಗಳೂರಲ್ಲಿ ಬರೀ ಅದೇನೆ. ದ ಹೈಯೆಸ್ಟ್ ಆರ್ಡರ್ ಅದೇನು ಪಲಾವ್, ಯಾವ ಪಲಾವ್ 1.1 crore ಆರ್ಡರ್ಸ್ ಪರ್ ಡೇ. ಇನ್ನು IPL ಮ್ಯಾಚು ಇಂಥದ್ದೇನಾದರೂ ಆದರೆ 1.6 crores. ಅಂದರೆ ಬೆಂಗಳೂರು ಸುತ್ತಮುತ್ತಲಿರೋ ಹಳ್ಳಿಗಳೂ ಆರ್ಡರ್ ಮಾಡೋಕ್ಕೆ ಶುರು ಮಾಡಿ. ಅಂದರೆ ಇದೊಂದು ದೊಡ್ಡ ದಂಧೆ. ಈ IPL ಮ್ಯಾಚ್ಗಳು ಇದೆಲ್ಲ ಶುರು ಮಾಡೋದು ಈ ಕಾರ್ಪೊರೇಟ್ ಫುಡ್ ಕಲ್ಚರ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ಇನ್ನೂ ಜಾಸ್ತಿ ನಿಮ್ಮ ಮನೆಗಳಿಗೆ ತಲುಪಿಸೋದು. ಎಷ್ಟು ಮೋಸ ಆಗಿದೆ ಅಂದರೆ ಈಗ ಶಾರುಖ್ ಖಾನು, ಅವನ ಹೆಸರು ಅಕ್ಷಯ್ ಕುಮಾರು ಇವರೆಲ್ಲರೂ ಬಂದು ಗುಟ್ಕಾ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ. 3 ಗಂಟೆ ಮ್ಯಾಚ್ ನೋಡಿದ್ರೆ ಅಲ್ಲಿ 40 ಸತಿ ಶಾರುಖ್ ಖಾನ್ ಬಂದು ಕೇಸರಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. ಅಂದರೆ ನಮ್ಮಷ್ಟು ನಾವೇ ನಮ್ಮ ಮಕ್ಕಳನ್ನ TV ಮುಂದೆ ಕೂರಿಸಿ ನೋಡ್ರಪ್ಪ ಅಂತ ಅವನು ಹೊರಗಡೆ ಹೋಗಿ ಇನ್ನೇನು ಕೊಡ್ತಾನೆ, ಹೋಗಿ ಗುಟ್ಕಾ ಬಾಯಿಗೆ ಹಾಕೊಂಡು ರೋಗ ತರಿಸ್ಕೊಡ್ತಾನೆ. ದಿಸ್ ಈಸ್ ದ ಸಿಸ್ಟಮ್ ದಿಸ್ ಕಾರ್ಪೊರೇಟ್ ಪೀಪಲ್ ಹ್ಯಾವ್ ಬಿಲ್ಟ್ ಅರೌಂಡ್ ಅಸ್. ನಮ್ಮ ಮೂಗಿನ ಕೆಳಗಡೆ, ಕಣ್ಣಿನ ಮುಂದೇನೆ ಕಳೆದ 50 ವರ್ಷದಲ್ಲಿ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ. ಎಚ್ಚರ ತಗೊಳ್ಳಿ. ನಮ್ಮ ಪಾರಂಪರಿಕ ಪದ್ಧತಿಗಳನ್ನು ನಮ್ಮ ಅಡಿಗೆ ಮನೆಯಿಂದ ದೂರ ಮಾಡಿದ್ದಾರೆ. ಅಡಿಗೆ ಮನೆಯಿಂದ ದೂರ ಮಾಡಿದ್ದಾರೆ ಅಂತ 10 ವರ್ಷದಿಂದ ಹೇಳ್ತಾ ಇದ್ದೆ. ಈಗ ಅಡಿಗೆ ಮನೆಗಳೇ ಇಲ್ಲದೆ ಇರಂಗೆ ಮಾಡ್ತಾ ಇದ್ದಾರೆ. ಹೌದಲ್ಲ? ಸೊ ಇನ್ನೊಂದು 11 ನಿಮಿಷ ಇದೆ. ಅಂದರೆ ನಾವು ಇರೋ ಪ್ರಾಬ್ಲಮ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಆ ಪ್ರಾಬ್ಲಮನ್ನು ಹೆಂಗೆ ಬಗೆಹರಿಸ್ಕೋಬೋದು, ನಮ್ಮ ಹಿರಿಯರ ಒಂದು ಜ್ಞಾನವನ್ನು ಮತ್ತೆ ಎವಿಡೆನ್ಸ್ ಬೇಸ್ಡ್ ಸೈನ್ಸ್ ಆಗಿ ಪರಿವರ್ತನೆ ಮಾಡಿ ನಾವು ನಮ್ಮ ಹಿರಿಯರ ಒಂದು ಜೀವನ ಶೈಲಿಯನ್ನು ಮತ್ತೆ ನಮ್ಮ ದೇಶದಲ್ಲಿ ವಾಪಸ್ ತರೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯರು ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಳ್ಳೋರು. ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡಿಕೊಳ್ಳುವ ವಿಜ್ಞಾನ ಏನಪ್ಪ ಅಂದರೆ ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಯಾವುದೇ ಪದಾರ್ಥ, ಜೀವ ಪದಾರ್ಥ ನೀವು ಬಿಸಿಯನ್ನು ಹೆಚ್ಚು ಮಾಡಿ ಪ್ರೆಷರನ್ನು 2 ನಿಮಿಷದಲ್ಲಿ ಹೆಚ್ಚು ಮಾಡಿದೆ ಅಂದರೆ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಒಂದೇ ಸಮ ಹೆಚ್ಚು ಮಾಡಿದಾಗ ಅದು ಪೌಷ್ಟಿಕಾಂಶಗಳು 0 ಆಗೋಕ್ಕೆ ಶುರುವಾಗುತ್ತೆ. ಮಣ್ಣಿನ ಮಡಿಕೆಯಲ್ಲಿ ನೀವು ಅಡುಗೆ ಮಾಡಿದಾಗ ಕೆಳಗಡೆ ಇದ್ದ ಪದರಗಳಲ್ಲೂ ಪ್ರೆಷರ್ ಬಿಲ್ಡಪ್ ಆಗೋದಿಲ್ಲ. ಅಂದರೆ ಮಣ್ಣಿನ ಮಡಿಕೆಯಲ್ಲಿದ್ದ ಸೂಕ್ಷ್ಮ ರಂಧ್ರಗಳಿಂದ ಒಂದು ಚೂರು ಪ್ರೆಷರ್ ಬಿಲ್ಡಪ್ ಆಗಲ್ಲ, ಹೀಟ್ ಮಾತ್ರ ಜಾಸ್ತಿ ಆಗುತ್ತೆ. ಅದೇ ಸೂತ್ರ NTP ಎದ್ದುಗಾಣದ ಎಣ್ಣೆಯಲ್ಲಿ ಎದ್ದು ತಿರುಗೋದ್ರಿಂದ ಎಣ್ಣೆ ಕಾಳಿಂದ ಎಣ್ಣೆ ತೆಗೆಯೋದ್ರಲ್ಲೂ ಅನ್ವಯಿಸುತ್ತೆ. ಅಂದರೆ ಇಫ್ ಯು ರಿಮೂವ್ ಆಯಿಲ್ ಫ್ರಮ್ ಶೇಂಗಾ ಬೀಜ, ಆ ಶೇಂಗಾ ಬೀಜ ಗುಲಾಬಿ ರಂಗು ಸಿಪ್ಪೆಯಲ್ಲಿ ರೆಸ್ವೆರಟ್ರಾಲ್ ಅಂತ ಒಂದು ಫಿನಾಲಿಕ್ ಕಾಂಪೌಂಡ್ ಇರುತ್ತೆ. ದಟ್ ಈಸ್ ದ ಮೋಸ್ಟ್ ವಂಡರ್ಫುಲ್ ಆ್ಯಂಟಿ ಏಜಿಂಗ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಎವ್ರಿ ಡಿಸೀಸ್ಡ್ ಕಂಡೀಷನ್ಗೆ ಆ ಗುಲಾಬಿ ರಂಗು ಸಿಪ್ಪೆ ಕಳ್ಳೆಕಾಯಿ ಬೀಜದ್ದು ರೆಸ್ವೆರಟ್ರಾಲ್ ಅಂತ. ಆ ರೆಸ್ವೆರಟ್ರಾಲ್, ಆ ಕಳ್ಳೆಕಾಯಿ ಬೀಜವನ್ನು ಎದ್ದುಗಾನದಲ್ಲಿ ತೆಗೆದಾಗ ಆ ಎಣ್ಣೆಯಲ್ಲಿ ರೆಸ್ವೆರಟ್ರಾಲು ಸಂಪೂರ್ಣವಾಗಿ ಇರುತ್ತೆ. ಅದೇ ಕಳ್ಳೆಕಾಯಿ ಬೀಜ ಮಿಷಿನ್ನಲ್ಲಿ ಒತ್ತಿದಾಗ ಪಾಲಿಮರೈಸ್ ಆಗಿ 98% ಮಾಯ ಆಗಿರುತ್ತೆ. ಅಂದರೆ NTP ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ನೀವು ಇನ್ಕ್ರೀಸ್ ಮಾಡೋದು ಟೆಂಪ್ರೇಚರ್ ಆದರೂ ಆಗಲಿ ಅಥವಾ ಪ್ರೆಷರ್ ಆದರೂ ಆಗಲಿ, ಎರಡೂ ಒಂದೇ ಸತಿ ನೀವು ಇನ್ಕ್ರೀಸ್ ಮಾಡಿದಾಗ ಆಗೋ ಅನಾಹುತ ಇದು. ನೀವು ಹಿಮಾಲಯ ಮೇಲೆ ಏರ್ತಾ ನಿಮಗೆ ಆಕ್ಸಿಜನ್, ಅಂದರೆ ನಿಮ್ಮ ಶ್ವಾಸಕೋಶದ ಮೇಲೆ ಆಕ್ಸಿಜನ್ನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ? ಪ್ರೆಷರು, ಚಳಿ ಎರಡೂ
ಟೆಂಪರೇಚರ್ ಕಮ್ಮಿ ಆಯಿತು, ಪ್ರೆಷರ್ ಜಾಸ್ತಿ ಆಯಿತು, ಗೊಂದಲ ಶುರು ಆಗುತ್ತೆ. ಅಂದರೆ ಸಾಧಾರಣವಾಗಿ ಏನೂ ತೊಂದರೆ ಇಲ್ಲದೆ ಆಕ್ಸಿಜನ್ನು ನಾವು ಇಲ್ಲಿ ಇದ್ದಾಗ ಒಳಗಡೆಗೆ ಕಳ್ಸೋಕ್ಕಾಗತ್ತೆ. ಮೇಲಕ್ಕೆ ಏರ್ತಾ ಈ NTP ರೂಲು, ಅದು ಫಿಸಿಕ್ಸ್ ರೂಲ್ ಆದ್ರೂ ಬಯೋಲಾಜಿಕಲ್ ಸಿಸ್ಟಮನ್ನು ಡಿಸ್ಟರ್ಬ್ ಮಾಡುತ್ತೆ ಅನ್ನೋದಕ್ಕೆ ಈ ಪುರಾವೆ ಹೇಳ್ತಾ ಇದೆ. ಸೊ ಅಂಥದ್ರಲ್ಲಿ ನೀವು ಅಡಿಗೆ, ನಾನು ಹೇಳ್ದಂಗೆ ಕುಕ್ಕರಲ್ಲಿ ಹಾಕಿ ಪುಸ್ ಅಂತ ಕೂಸಿ ಅಡುಗೆ ಮಾಡ್ಕೊಂಡಿದ್ದೀವಿ ಅಂತ ತಿನ್ನಕ್ಕೆ ಶುರು ಮಾಡಿದ ಮೇಲೆ ನಿಮಗೆ ರೋಗ ಬರ್ತಾಯಿದೆ. ಯಾಕೆ ಪೌಷ್ಟಿಕಾಂಶಗಳನ್ನು 50% ಸಾಯಿಸ್ಬಿಟ್ಟು ತಿನ್ನು, ಏನು ಆರೋಗ್ಯ ಪಡ್ಕೋತೀರ. ಸೊ ನಾವು ತಿನ್ನೋ ಪದಾರ್ಥಗಳು ಒಂದು ಕಡೆ ಆರೋಗ್ಯಕ್ಕೆ ಮೂಲಭೂತವಾಗಿ ಬೇಕಾಗಿದ್ದರೆ ಅದನ್ನು ತಯಾರು ಮಾಡುವ ವಿಧಾನಗಳು, ಈಗೇನಾಗಿದೆ ಪ್ರಾಸೆಸ್ಡ್ ಫುಡ್, ಯಾವಾಗ ರೆಡಿ ಮಾಡಿರ್ತಾನೆ ಯಾರಿಗೂ ಗೊತ್ತಿಲ್ಲ. ಪ್ಲಾಸ್ಟಿಕ್ಕಲ್ಲಿ ಪ್ಯಾಕ್ ಮಾಡಿ 3 ತಿಂಗಳಾದ ಮೇಲೆ FSSAI ಅವರು ಮುದ್ದೆ ಹೊಡೆದಿದ್ದಾರೆ ಅಂತ ಅದು ಸರಿ ಇದೆ ಅಂತ ನೀವು ಬಂದು ಪುಸುಕ್ ಅಂತ ತಿನ್ನಿರಿ, ನಿಮ್ಮ ಮಕ್ಕಳ ಬಾಯಿಗೆ ಹಾಕ್ರಿ, ಇನ್ನು ರೋಗ ಬರದೆ ಇನ್ನೇನು ಬರುತ್ತೆ. ಅದಕ್ಕೆ ಟೈಪ್ 1 ಡಯಾಬಿಟೀಸ್, ಮೆಂಟಲಿ ರಿಟಾರ್ಡೆಡ್, ಆಟಿಸಮ್, ಈ ಥರ ರೋಗಗಳು ದಿನ ಹೆಚ್ಚಾಗ್ತಾ ಇವೆ. ಸೊ ನಿಮ್ಮ ಊಟದಲ್ಲಿ ಗಮನ ಇಲ್ಲದೆ ಇರೋದಕ್ಕೆ ಈ ಕಾಯಿಲೆಗಳು ಬರ್ತಾ ಇವೆ ಹೊರತು ಬೇರೆ ಯಾವುದೂ ಕಾರಣ ಅಲ್ಲ ಅಂತ ಈ ತಜ್ಞರು ಹೇಳಕ್ಕೆ ಮುಂದಕ್ಕೆ ಬರ್ತಾನೇ ಇಲ್ಲ. ಅಂದರೆ ನೀವೆಲ್ಲರೂ ತಿಳ್ಕೊಂಡಂಗೆ ಈಗ ಕನ್ನಡದಲ್ಲಿ ಒಂದು ಗಾದೆ ಇದೆ, ಮುಂದೆ ಇರುವೆ ಎನಿಸ್ತಾ ಇದ್ದಾನಂತೆ, ಹಿಂದೆ ಆನೆ ದಂಡು ಹೋಗ್ತಾ ಇದೆ. ಹಂಗಾಗಿದೆ. ನಾವು ಬರೀ ಒಂದು ಡಯಾಬಿಟೀಸ್ಗೇನೆ ಆಲ್ಮೋಸ್ಟ್ $1 ಟ್ರಿಲಿಯನ್ ಕಟ್ಟಕ್ಕೆ ಶುರು ಮಾಡಿದ್ದೇವೆ.